ದೊಡ್ಡ ಸಮಸ್ಯೆಗಳು ಅಂತ ಬಂದಾಗ ಜಾತೀಯತೆ ಬರುತ್ತೆ, ಅಸ್ಪೃಶ್ಯತೆ ಬರುತ್ತೆ. ಆಯ್ತು, 100 ವರ್ಷಗಳಲ್ಲಿ RSS ಯಾವ ಅಂತರ್ಜಾತೀಯ ಮದುವೆಗಳನ್ನ ಮಾಡಿದೆ ಅಂತ, ಸಾಮೂಹಿಕವಾಗಿ ಯಾವ ಕಾರ್ಯಕ್ರಮ ಮಾಡಿದೆ? ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಶ್ನೆಯನ್ನಪ್ಪ ಕೇಳಿದ್ರು, ಒಂದು 10 ಪ್ರಶ್ನೆಗಳನ್ನ ಕೇಳಿದ್ರು, ಸಂಘದ ಸಾಧನೆಗಳು ಹೇಳಿ, ಒಂದು 10 ಅಂತ ಹೇಳಿ. ಆಯ್ತು, ಅದರಲ್ಲಿ ಇನ್ಕ್ಲೂಡ್ ಆಗಿ ನಾನು ಕೂಡ ಕೇಳ್ತೀನಿ. ಈಗ ಜಾತಿ ವ್ಯವಸ್ಥೆ ಸಮಾಜಕ್ಕೆ ಮಾರಕ, ಕಳಂಕ ಅನ್ನೋದು ಎಲ್ಲರೂ ಕೂಡ ಗೊತ್ತಿದೆ. ಬಟ್ ಸಂಘ 100 ವರ್ಷದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ಅಥವಾ ಅಸ್ಪೃಶ್ಯತೆಯನ್ನ ತೊಡೆದು ಹಾಕುವಲ್ಲಿ ಏನು ಮಾಡಿದೆ? ಅಸ್ಪೃಶ್ಯತೆಯನ್ನ ತೊಡೆದು ಹಾಕಬೇಕು, ಜಾತಿ ವ್ಯವಸ್ಥೆಯನ್ನ ಕಿತ್ತು ಬಿಸಾಕಬೇಕು ಅಂತ ಹೇಳಿದ್ರೆ ಅಂತರ್ಜಾತೀಯ ವಿವಾಹಗಳಾಗಬೇಕು ಅಂತ 12ನೇ ಶತಮಾನದಲ್ಲಿ ಕೂಡ ಹೇಳ್ಕೊಂಡ್ ಬಂದಿದ್ದೀವಿ. ಹಾಗಾದ್ರೆ RSS ಎಷ್ಟು ಅಂತರ್ಜಾತೀಯ ಮದುವೆಗಳನ್ನ ಮಾಡಿದೆ? ಅಂತಹ ಕಾರ್ಯಕ್ರಮಗಳು ಏನಾದ್ರೂ ಮಾಡಿದ್ಯಾ? ಇದು ಕೂಡ ಸಮಾಜ ಸೇವೆ ಮತ್ತು ಭಾರತದ ಸೇವೆ ಆಗುತ್ತಲ್ವಾ, ರಾಷ್ಟ್ರ ಸೇವೆ ಆಗುತ್ತಲ್ವಾ? ನೀವು ಹೇಳ್ತೀರ ಧರ್ಮ ಆಗಿದೆ. ಅವರು RSS ಅಲ್ಲಿರೋ ಎಲ್ಲಾ ಘಟಾನುಘಟಿ ಮುಖಂಡರುಗಳ ನಾಯಕರುಗಳು ಮುಸಲ್ಮಾನ್ ಹುಡುಗರನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಆದ್ರೆ ಮತ್ತೆ ವಿರೋಧ ಮಾಡೋದು ಮಾತ್ರ ನಾನು ಪ್ರಶ್ನೆ ಕೇಳಿದ್ದು ಸರ್, ಸೊ ನೀವೇನು ಹೇಳ್ತಾ ಇದ್ದೀರಾ, ಒಂದೊಂದು RSSನ ಅದರದ್ದೇ ಆದಂಥ ತತ್ವ ಸಿದ್ಧಾಂತ ಇರುತ್ತೆ, ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಅಥವಾ ರೆಫರೆನ್ಸ್ ಇರುತ್ತೆ. ಆ ರೀತಿಯಲ್ಲಿ ಆಯ್ತಾ, ಒಂದು RSS ಏನು ಹೇಳುತ್ತೆ ಅಂತಂದರೆ, ಅಸ್ಪೃಶ್ಯತೆ ಇದು ಈ ದೇಶದಲ್ಲಿ ಅಥವಾ ಈ ಒಂದು ಇದರಲ್ಲಿ ಸಮಾಜದಲ್ಲಿ ಅಪರಾಧ ಅಲ್ಲ ಅಂತಂದರೆ ಇನ್ಯಾವುದನ್ನು ಅಪರಾಧ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಸಹ ಅಸ್ಪೃಶ್ಯತೆಯನ್ನು ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ಖಂಡಿಸ್ತೀವಿ ಅನ್ನೋ ಒಂದು ಮಾನದಂಡದಲ್ಲೇ ಸಂಘದ ಒಂದು ಚಿಂತನೆ ಇರೋವಂಥದ್ದು, ವಿಚಾರ ಇರೋವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಹಲವಾರು ಒಂದು ವನವಾಸಿ ಕಲ್ಯಾಣ ಅಂತ ಇದೆ, ಅದ್ರ ಮೂಲಕ ಬುಡಕಟ್ಟು ಸಮುದಾಯಗಳಿಗೆ, ಸಾಕಷ್ಟು ತಳಮಟ್ಟದ ಸಮುದಾಯಗಳಿಗೆ ಕೆಲಸ ಮಾಡ್ತಿರೋ ಅಂಥ ಒಂದು ವಿಭಾಗ ಇದೆ. ಅದೇ ರೀತಿ ಹಲವಾರು ರಾಷ್ಟ್ರೋತ್ಥಾನ ಇದೆ, ಅದು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಮತ್ತು ಪ್ರೋತ್ಸಾಹ ಉತ್ತೇಜನ ಕೊಡುತ್ತೆ. ಸಾಕಷ್ಟು ಒಂದು ಟ್ರಸ್ಟ್ ಮೂಲಕ ಆಸ್ಪತ್ರೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಇನ್ನೂ ಹಲವಾರು ವಿಭಿನ್ನವಾದಂಥ ಮತ್ತೆ ಧರ್ಮದ ವಿಚಾರ ಆಗಿರ್ಬೋದು, ಆಯ್ತಾ, ಮದುವೆ ವಿಚಾರ, ಅಂತರ್ಜಾತಿ ವಿವಾಹ ಕೇಳಿದ್ದು ಸ್ಪಷ್ಟವಾಗಿತ್ತು. ಅದೇ ಅಂತರ್ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಲಿಕ್ಕೆ 100 ವರ್ಷಗಳ ಇತಿಹಾಸ ಹೊಂದಿರುವಂತಹ RSS ಮಾಡಿದ್ದೇನು ಅಂತ, ಅಷ್ಟೇ ಸಿಂಪಲ್. ಈಗ ನಾವು ಇತಿಹಾಸವನ್ನ ನೋಡಿದ್ರೆ, ಭಾರತದ ಇತಿಹಾಸವನ್ನ ಗಮನಿಸ್ಕೊಂಡ್ ಬಂದ್ರೆ ನಿಮ್ಗೆ ಬಸವಣ್ಣರಿಂದ ಅಂಬೇಡ್ಕರ್ ವರೆಗೆ ನಮ್ಮಲ್ಲಿ ಯಾರು ತುಂಬಾ ನೆನಪಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಮೂಲವಾಗಿ ಸಮಸ್ಯೆಗಳು ಎಲ್ಲಿದೆ ಅಂತ, ಭಾರತದ ಸಮಸ್ಯೆ ಎಲ್ಲಿ? ಜಾತಿ ವ್ಯವಸ್ಥೆ ಅಂತ ಕಂಡಿಡ್ಕೊಂಡಿದ್ದು ಆರಂಭದಿಂದಲೂ ಕೂಡ. ನಾವು ಯಾರನ್ನ ಮಹನೀಯರು ಅಂತ ನೋಡ್ಕೊ ಬರ್ತೀವಿ, ಬುದ್ಧ, ಬಸವಣ್ಣ, ಅದೇ ರೀತಿಯಾಗಿ ಈಗ ಅಂಬೇಡ್ಕರ್ ಅಂತ ನೋಡ್ಕೊ ಬಂದ್ರೆ ಸಾಕಷ್ಟು ಕೂಡ ಬರ್ತಾರೆ, ಪೂಲೆ ಆಗಿರ್ಬೋದು, ಎಲ್ಲರೂ ಕೂಡ ಬರ್ತಾರೆ. ಇವರೆಲ್ಲರನ್ನ ಯಾಕೆ ನೆನಪಲ್ಲಿ ಇಟ್ಕೋತಾರೆ ಎಲ್ಲರೂ ಅಂತ ಹೇಳಿದ್ರೆ, ಭಾರತದ ಮೂಲ ಸಮಸ್ಯೆ ಏನಂತ ಅವ್ರು ನೋಡಿದ್ರು, ಜಾತೀಯತೆನೇ ದೊಡ್ಡ ಸಮಸ್ಯೆ ಅಂತ ಹೇಳಿ. ಆ ಸಮಸ್ಯೆಯನ್ನ ಹೋಗ್ಲಾಡ್ಲಿಕ್ಕೆ RSS ಏನ್ ಮಾಡ್ತು ಅನ್ನೋದು ಪ್ರಶ್ನೆ. RSS ಅದರದೇ ಆದಂಥ ರೀತಿಯಲ್ಲಿ ಭಾರಿ ದೊಡ್ಡ ಪ್ರಯತ್ನ ಮಾಡಿದೆ. ಒಂದು, ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇವತ್ತಿನ 100 ವರ್ಷದ ಅಲ್ಲ ಅಥವಾ 200 ವರ್ಷದಲ್ಲ, ಇದು ಇವತ್ತು 1ನೇ ಶತಮಾನದಿಂದನೂ ಸಹ, 2 ದಶಕಗಳಿಂದನೂ ಸಹ ಇದು ಸಾಮಾಜಿಕ ಪಿಡುಗು. ಇದು ಸರ್ಕಾರದ್ದು ಅಂತ ಹೇಳೋದಕ್ಕಾಗಲ್ಲ, ಇದು ಇಡೀ ಸಮಗ್ರ ಸಮಾಜದ ಒಂದು ವ್ಯತ್ಯಾಸ ಆಗಿರೋಂಥ ಪ್ರಮಾದ ಆ ಸಂದರ್ಭದಲ್ಲಿ ಆಗಿರೋಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು RSS ಸಹ ಯಾವುದೇ ರೀತಿಯಲ್ಲಿ ಜಾತಿ ವಿಚಾರನ ಯಾವುದೇ ಪೋಷಣೆ ಮಾಡಲ್ಲ, ಅದನ್ನು ಒಪ್ಕೊಳ್ಳಲ್ಲ. ಜಾತ್ಯತೀತ ಒಂದು ಮನೋಭಾವನೆನೇ ಇಟ್ಕೊಂಡು ಅದರದ್ದೇ ಆದಂಥ ಚಟುವಟಿಕೆಗಳು ಮೂಲಕ ಮಾಡ್ತಿದೆ. ಅಲ್ಲಿ ಯಾವ ಜಾತಿ ಅಂತಲೂ ಕೇಳಲ್ಲ, ಇಲ್ಲಿ ಸಂಘದಲ್ಲಿ ಯಾವುದೇ ಕಾರಣಕ್ಕೂ ನೀನು ಯಾವ ಜಾತಿ ಅಂತ ಕೇಳಲ್ಲ. ಸೊ ಅಲ್ಲಿ ಯಾರು ಸಾಮರ್ಥ್ಯ ಇದೆ ಅಥವಾ ಯಾರು ಸಾಮರ್ಥ್ಯ ಇಲ್ಲ ಅವ್ರಿಗೆ ಯಾವ ರೀತಿ ಉತ್ತೇಜನ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಯಾವ ರೀತಿ ಅವಕಾಶ ವಂಚಿತರಿಗೆ ಅವಕಾಶ ಕೊಡಬೇಕು, ಇದನ್ನ ಒಂದು ವೇದಿಕೆಯಾಗಿ ಸೃಷ್ಟಿ ಮಾಡಿಕೊಡುತ್ತೆ. ಅಷ್ಟೇ ಬಿಟ್ಟರೆ ಅವ್ರಿಗೆ ಅದನ್ನ ನೀನು ಈ ಜಾತಿ ಇದೆ ಹಂಗಾಗಿ ನಿನಗೆ ಹೆಚ್ಚಿನ ಆದ್ಯತೆ, ಅದ್ರ ನೀನು ಬ್ರಾಹ್ಮಣ ಆಗಿರ್ಬೋದು, ದಲಿತ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಆ ರೀತಿ ಇಲ್ಲ. ನಾವು ಇದನ್ನ ಪರಿಗಣಿಸಿನೇ ಏನು 2002ರಲ್ಲಿ ನಾವು ಮುಸ್ಲಿಂ ಮಂಚ್ ಅಂತ RSS ಅಲ್ಲಿ ಕೇವಲ ಒಂದು ವರ್ಗದವರಿಗೆ ಮಾತ್ರ ಅವಕಾಶಗಳು ಹೆಚ್ಚಿನ ಸಿಗುತ್ತೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾರೆ ಸರ್. ಅಲ್ಪಸಂಖ್ಯಾತರು ಮುಸ್ಲಿಂ ಮಂಚ್ ಅಂತ ಹೇಳಿ 2002ರಲ್ಲೇನೆ ಪ್ರಾರಂಭ ಆಗಿದೆ, ಆಯ್ತಾ. ಸಂಘಕ್ಕೆ ಅರಿವಾಯ್ತು, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಳಗೊಳ್ಳುವಿಕೆಯಿಂದ ಎಲ್ಲ ಸಮಗ್ರವಾದಂಥ ಎಲ್ಲ ನಾಗರಿಕರನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ವಿಚಾರ ಇಟ್ಕೊಂಡೆ 2002ರಲ್ಲಿ ಮೈನಾರಿಟೀಸ್ನು ಸಹ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಆಗಿದೆ. ಇಲ್ಲ ಆ ಜಾತಿ ಈ ಜಾತಿ ಅಂತ ಹೇಳಿ ಯಾವುದೇ ರೀತಿ. ಹಾಗಾದ್ರೆ RSS ಹಿನ್ನೆಲೆಯಿಂದ ಬಂದಿರುವಂತಹ ಒಂದಿಷ್ಟು ನಾಯಕರು, ಬಿಜೆಪಿ ಎಲ್ಲ ನಾಯಕರಲ್ಲ, ಒಂದಿಷ್ಟು ನಾಯಕರು, CT ರವಿ ಅವರು ಕೂಡ ಮೊನ್ನೆ ಮದ್ದೂರಲ್ಲಿ ಮಾಡಿದಂತ ಭಾಷಣ ಸರಿನಾ?
ಮದ್ದೂರಲ್ಲಿ ಅದ್ರದ್ದು ಪ್ರತ್ಯೇಕವಾದಂತ ಘಟನೆ ಅದು. ಯಾಕಂತಂದ್ರೆ ನಾವು But ಯಾವುದೇ ಸರ್, okay, ಒಂದು ಧಾರ್ಮಿಕ ಆಚರಣೆ ಸಂದರ್ಭದಲ್ಲಿ ಯಾರ ಕಿಡಿಗೇಡಿಗಳು ನಮ್ಮ ಆಚರಣೆಗೂ ಸಹ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದಾಗ ಆ ರೀತಿ ಕಣಿಸುವಂಥದ್ದು ಸಹಜವಾಗಿ ಆಗೇ ಆಗುತ್ತೆ. ಯಾಕಂದ್ರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ನಮಗೆ ಹೆಚ್ಚಿನ ಒಂದು ಅಭಿಮಾನ ಮತ್ತೆ ಒಂದು ಪ್ರೀತಿ ಇದ್ದೇ ಇರುತ್ತೆ, ಆಯ್ತಾ. ಆ ನಿಟ್ಟಿನಲ್ಲಿ ಅದಕ್ಕೆ ಘಾಸಿ ಮಾಡೋ ಅಂತ ಒಂದು ಆ ಷಡ್ಯಂತ್ರ ಕುತಂತ್ರ ಮಾಡೋರಿಗೆ ನಾವು ಅದೇ ರೀತಿನ ಖಂಡಿಸಬೇಕಾಗುತ್ತೆ. ಓಕೆ ರವಿ ಸರ್, ಸರ್ಕಾರ ನೀವಾಗಲೇ ಹೇಳ್ತಾ ಇದ್ರಿ ಕೋಲ್ ಕೊಟ್ಟು ಹೊಡ್ಕೋತಾ ಇದೆ ಅಂತ, ಹೊಡ್ಸ್ಕೋತಾ ಇದೆ ಅಂತ. ಬಟ್ ಸರ್ಕಾರದ ವಾದ ಸ್ಪಷ್ಟವಾಗಿದೆ, ಎಲ್ಲೂ ಕೂಡ RSS ಅಂತ ಮೆನ್ಷನ್ ಮಾಡಿಲ್ಲ. ಸಾರ್ವಜನಿಕ ಸ್ಥಳ ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಬಟ್ ಅನುಮತಿ ಬೇಕು. ಏನ್ ತಪ್ಪಿದೆ ಇದರಲ್ಲಿ ಸರ್? ಅದರಲ್ಲಿ